ನ್ಯೂ ಇಯರ್ ಆಚರಣೆ ಮಾಡುವವರಿಗೆ ಡಿಸಿಎಂ ಡಿಕೆಶಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ಈ ಹಿನ್ನೆಲೆ ಶೋಕಾಚರಣೆ ಮಾಡಲಾಗ್ತಾ ಇದೆ. ಶೋಕಾಚರಣೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಅನ್ವಯವಾಗುತ್ತೆ. ಖಾಸಗಿ ಕಾರ್ಯಕ್ರಮಕ್ಕೆ ನಿಯಮಗಳ ಅನುಸಾರ ಮಾಡಿಕೊಳ್ಳಿ. ಬಿಸಿನೆಸ್ ಮಾಡೋರಿಗೆ ನಾವು ಅಡ್ಡಿ ಮಾಡಲ್ಲ, ಆದರೆ ಎಚ್ಚರಿಕೆಯಿಂದ ಹೊಸ ವರ್ಷ ಆಚರಣೆ ಮಾಡಿ ಅಂತ ಹೇಳಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ 7 ದಿನ ನಾವು ಮಾಡಿದ್ದೀವಿ. ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾಂಟ್ ಇಂಟರ್ಫಿಯರ್ ಇನ್ ಎನಿವನ್ಸ್ ಪರ್ಸನಲ್ ಲೈಫ್, ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಅವ್ರವ್ರು ಏನಿರಬೇಕು ನ್ಯೂ ಇಯರ್ಸ್ ಮಾಡಲಿ, ಭಾಳ ನಮ್ರತೆಯಿಂದ, ಶಿಸ್ತಿನಿಂದ. ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಕೆಲವು ಇದೆ, ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ನಾನು ಬಹಳ ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ ಡಿಸೆನ್ಸಿ ಎಲ್ಲ ಕೂಡ ಇರಬೇಕು. ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ತಾವು ತಮ್ಮೆಲ್ಲರೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಾವು ಬಿಸ್ನೆಸ್ ನಡೆಸೋರು ಕೂಡ ಏನು ಗೈಡ್ ಮಾಡಬೇಕು ಅದನ್ನು ಇವತ್ತು ನಾಳೆಯಲ್ಲಿ ನಮ್ಮ ಪೊಲೀಸವರು, ಕಾರ್ಪೊರೇಷನ್ ಅವರು ನಿಮಗೆಲ್ಲರೂ ಕೂಡ ತಿಳಿಸ್ತಾರೆ. We will be little bit relaxed on this one, but still we will not let anything go out of the law. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನು ಮುಂದೂಡಿದ್ದಾರೆ. ಮುಷ್ಕರ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ನೌಕರರ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವಂತಹ ಸರ್ಕಾರ ಬಿಎಂಟಿಸಿ ನೌಕರರ ವಿರುದ್ಧ ಎಸ್ಮಾ ಕಾಯ್ದೆ ಜಾರಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ಜೊತೆಗೆ ಸಿಎಂ ಜೊತೆ ಸಭೆ ನಡೆಸಿದ್ದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೌಕರರಿಗೆ ಭರವಸೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸಂಘಟನಾಕಾರರು ತಮ್ಮ ಮುಷ್ಕರವನ್ನು ಮುಂದೂಡಿದ್ದಾರೆ. ನಾಳೆ ಎಂದಿನಂತೆ ಬಸ್ ಸಂಚಾರ ಇರಲಿದೆ. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದಿದ್ದರು. ಅಲ್ಲಿ ಅವ್ರೇನು ಹೇಳಿದ್ರು ಅಂದರೆ, ಪ್ರಯಾಣ ದರ ಏರಿಕೆ ಮಾಡಿದರೆ ಅವಾಗ ನಿಮಗೆ ಸಂಬಳ ಜಾಸ್ತಿ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ನಾವು ಅವ್ರಿಗೆ ಹೇಳಿದ್ವಿ, ನಿಮಗೆ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ, ಅದರಿಂದ ನಾವು ಅದರಲ್ಲಿ ವಿ ಆರ್ ಹೆಲ್ಪ್ಲೆಸ್ ಸರ್ ಅಂತ ಹೇಳಿದ್ವಿ. ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಆಗಿರೋದೇನಪ್ಪ ಅಂದರೆ, 2,000 ಕೋಟಿ ಸಾಲ ತೊಗೊಳ್ಳಿಕ್ಕೆ ಬಿಟ್ಟಿದ್ದಾರೆ KSRTCಗೆ. ಅಂದರೆ ಆ ಸಾಲ ಅಂದರೆ ಅದರ ಅಸಲು ಬಡ್ಡಿ ಎಲ್ಲವನ್ನು ಸರ್ಕಾರವೇ ಕೊಡುತ್ತೆ. ಪ್ರಾಕ್ಟಿಕಲಿ 2,000 ಕೋಟಿ ಅನುದಾನ ಏನು ಕಡಿಮೆನೇ ಅದು. ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಎಲ್ಲರೂ CMಗೆ ಹೋಗಿ ಗೆರವ್ ಮಾಡಿದ್ದಾರೆ. ಅವ್ರು ಕೇಳಿದ್ದಾರೆ, ಹೀಗಾಗಿದೆ ನೋಡಿ, ನಾಡಿನ ಸ್ಟ್ರೈಕ್ ಇದೆ, ಜನಗಳಿಗೆ ತೊಂದರೆ ಆಗುತ್ತೆ, ಏನಾದ್ರು ನೀವು ಮಾಡಬೇಕು ಅಂತ. ಅವ್ರು ಒಪ್ಪಿದ್ದಾರೆ. ಇನ್ನು 15 ದಿವಸ ಆಗಲಿಪ್ಪ, ಈ ಸಂಕ್ರಾಂತಿ ಆದಮೇಲೆ ನಾವು ಕರೆದು ಮಾತಾಡ್ತೀವಿ. ಸಾರಿಗೆ ನಿಗಮದ ಸಂಘಟನೆಗಳೆಲ್ಲ ಕರಿತೀವಿ. ಅವರ ಸಮಸ್ಯೆಗಳು, ಅವರ ಡಿಮಾಂಡ್ಗಳು, ಸಾರಿಗೆ ಸಂಸ್ಥೆ ಸಮಸ್ಯೆ ಎಲ್ಲವನ್ನೂ ಸಮಗ್ರವಾಗಿ ಚರ್ಚೆ ಮಾಡೋಣ, ಕರಿತೀವಿ. ಅದರಿಂದ ಈ ಸ್ಟ್ರೈಕ್ ವಾಪಸ್ ತಗೊಳ್ಳಿ ಅಂತ ಅಪೀಲ್ ಮಾಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಸಂಬಂಧ ನಿನ್ನೆ ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ರಾಮಲಿಂಗಾರೆಡ್ಡಿ, ಸಾರಿಗೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡು ಚರ್ಚೆ ಮಾಡಿದ್ರು. ಸಭೆ ಮುಗಿದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ, ಸಂಘಟನೆಯವರು ನೌಕರರ ಪರವಾಗಿ ಕೆಲಸ ಮಾಡಿದ್ದಾರೆ, ನಾನು ಕೂಡ ಸಿಎಂ ಜೊತೆ ಚರ್ಚೆ ಮಾಡಿದ್ದೀನಿ, 2,000 ಕೋಟಿ ರೂಪಾಯಿ ಬಿಡುಗಡೆಗೆ ಮನವಿ ಮಾಡಿದ್ದೀನಿ, ಸಂಕ್ರಾಂತಿ ಬಳಿಕ ಸಮಸ್ಯೆ ಬಗೆಹರಿಯುತ್ತೆ ಅಂತ ಮಾಹಿತಿ ಕೊಟ್ಟರು. ಅದು ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು. ಅದರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು, ಯೂನಿಯನ್ ಲೀಡರ್ಸ್ ಎಲ್ಲ. ಏನು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿ. ನ್ಯೂ ಇಯರ್ ಸಂಭ್ರಮದ ಹೊತ್ತಲ್ಲೇ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಮುಷ್ಕರ ವಾಪಸ್ ಪಡೆದರೂ ಕೂಡ ಟಿಕೆಟ್ ಹೆಚ್ಚಳದ ಟೆನ್ಷನ್ ಶುರುವಾಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸುಳಿವು ಕೊಟ್ಟಿದ್ದಾರೆ. ಟಿಕೆಟ್ ದರ ಹೆಚ್ಚಳಕ್ಕೆ ಬೋರ್ಡ್ಗಳು ಪ್ರಸ್ತಾವನೆ ಕಳಿಸಿದೆ, ನೋಡೋಣ. ನೌಕರರ ಬೇಡಿಕೆ ಜೊತೆಗೆ ದರ ಏರಿಕೆ ಬಗ್ಗೆಯೂ ನಿರ್ಧಾರವಾಗಲಿದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ, 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ. ಮೊದಲಿಂದಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇವತ್ತು ತನಿಖಾಧಿಕಾರಿಗಳಿಗೆ ಅನುಮತಿ ಪತ್ರ ಸಿಗಲಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ತನಿಖಾ ತಂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ.
ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಉದ್ಯಮಿ ಮನೆ ಮೇಲಿನ ದರೋಡೆ ಪ್ರಕರಣ ಸಂಬಂಧ ಓರ್ವನನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಆಲಮಿನ್ ಶೇಖ್ ಬಂಧಿತ ಆರೋಪಿ. ಈತ ಕಳ್ಳತನ ಕೃತ್ಯ ಎಸಗಿದವರಿಗೆ ಆಶ್ರಯ ಕೊಟ್ಟಿದ್ದ. ಈ ಹಿನ್ನೆಲೆ ಅರೆಸ್ಟ್ ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ಎಸ್ಪಿ ಶಶಿಕುಮಾರ್, ಪಶ್ಚಿಮ ಬಂಗಾಳದ ಕಡೆಯಿಂದ ಬಂದವರಿಂದ ಕಳ್ಳತನ ನಡೆದಿದೆ. ಉಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಲಾಗಿದೆ ಅಂತ ಮಾಹಿತಿ ಕೊಟ್ಟರು. ಯಾವುದೇ ಹೆಚ್ಚಿನ ವೈಲೆನ್ಸ್ ಆಗಿರಲಿಲ್ಲ. ಆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಅಲಮೀನ್ ಶೇಖ್ ಅಂತ ಸನ್ ಆಫ್ ಹಸನ್ ಇವನ್ನ ಬೆಂಗಳೂರಿಂದ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವನು ಕ್ಯಾಂಟರ್ ಡಿಕ್ಕಿಯಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ರಾಮನಗರದ ಬೆಜ್ಜರಹಳ್ಳಿ ಕಟ್ಟೆ ಬಳಿಯ ಆಯುಷ್ ಕಾಲೇಜ್ ಮುಂಭಾಗದಲ್ಲಿ ನಡೆದಿದೆ. ಕೂನಮುದ್ದನಹಳ್ಳಿ ಗ್ರಾಮದ ನಿವಾಸಿ ಬಸವಲಿಂಗಾಚಾರಿ ಮೃತಪಟ್ಟಿರುವಂತಹ ದುರ್ದೈವಿ. ಹಿಟ್ ಅಂಡ್ ರನ್ ಮಾಡಿ ಕ್ಯಾಂಟರ್ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಮತ್ತೋರ್ವ ಸವಾರನಿಗೆ ಗಂಭೀರ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಸಂಬಂಧ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕಿನಲ್ಲಿ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ದಂತಹ ವ್ಯಕ್ತಿಯನ್ನು ಅಬಕಾರಿ ಅಧಿಕಾರಿಗಳು ಬಂಧಿಸಿದ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಬೋರಯ್ಯ ಬಂಧಿತ ಆರೋಪಿ. ಈತ ಚಳ್ಳಕೆರೆ ನಗರದಿಂದ ತಾಲೂಕಿನ ವೀರದಿಮ್ಮನಹಳ್ಳಿ ಕಡೆಗೆ ಬೈಕ್ನಲ್ಲಿ ಮದ್ಯ ಸಾಗಿಸ್ತಾ ಇದ್ರು. ಈ ವೇಳೆ ಅಧಿಕಾರಿಗಳು ದಾಳಿ ನಡೆಸಿ 22,000 ಮೌಲ್ಯದ 5.4 ಲೀಟರ್ ಮದ್ಯವನ್ನು ಜಪ್ತಿ ಮಾಡಿದ್ದಾರೆ. ಯಾದಗಿರಿಯ ರಾಂಪುರ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಬರ ಎದುರಾಗಿದೆ. 9 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರುವಂತಹ ಕುಡಿಯೋ ನೀರಿನ ಘಟಕ ಉದ್ಘಾಟನೆಯಾಗಿಲ್ಲ. ಜನರಿಗೆ ಸಾಕಷ್ಟು ನೀರಿನ ಸಮಸ್ಯೆ ಆಗ್ತಿದೆ. ಕೂಡಲೇ ಇದನ್ನು ಜನರು ಬಳಕೆ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಗ್ರಾಮಸ್ಥರು ಖಾಲಿ ಕೂಡ ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಸಿಸಿ ರಸ್ತೆ, ವಿದ್ಯುತ್ ಕಂಬ ಕೂಡ ಬಾಗಿ ನಿಂತಿದ್ದು ಸಾರ್ವಜನಿಕರ ಅನಾಹುತಕ್ಕೆ ಆಹ್ವಾನ ನೀಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ಕೆಪಿಎಸ್ಸಿ ಗ್ರೂಪ್ ಎ ಮತ್ತು ಬಿ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆ. ಒಎಂಆರ್ ಶೀಟ್ನಲ್ಲಿ ನೋಂದಣಿ ಸಂಖ್ಯೆಗಳ ತಪ್ಪುಗಳು ಕಂಡುಬಂದಿದ್ದು ಅಭ್ಯರ್ಥಿಗಳು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟು ಆಗಿದ್ದರಿಂದ ಕೆಪಿಎಸ್ಸಿ ಮತ್ತೊಮ್ಮೆ ಪರೀಕ್ಷೆ ನಡೆಸಲಾಗಿದೆ. ಆದರೆ ಇದೀಗ ಮತ್ತೆ ಅದೇ ಎಡವಟ್ಟು ಮಾಡಿಕೊಂಡಿದೆ. ಗೊಂದಲದ ಮಧ್ಯೆ ಕೋಲಾರದಲ್ಲಿ 5,718 ಪರೀಕ್ಷಾರ್ಥಿಗಳಿಗಾಗಿ ಪರೀಕ್ಷೆ ನಡೆದಿದೆ. ಇಂದು ಎಳ್ಳು ಅಮಾವಾಸ್ಯೆ ಹಿನ್ನೆಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿದೆ. ನಿನ್ನೆ ರಾತ್ರಿಯಿಂದಲೇ ಸಹಸ್ರಾರು ಭಕ್ತರು ಮಾದಪ್ಪನ ಸನ್ನಿಧಿಗೆ ಆಗಮಿಸಿ ಬೀಡು ಬಿಟ್ಟಿದ್ದು ಚಿನ್ನದ ರಥ, ಬೆಳ್ಳಿ ರಥ ಸೇರಿದಂತೆ ನಾನಾ ರೀತಿಯ ಹರಕೆಯನ್ನು ಸಲ್ಲಿಸಿ ಮಹದೇಶ್ವರನ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಹುಬ್ಬಳ್ಳಿಯ ಶಿರೂರು ಪಾರ್ಕ್ನಲ್ಲಿರುವಂತಹ ಅಯ್ಯಪ್ಪ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಆನಂದ ಗುರುಸ್ವಾಮಿ ನೇತೃತ್ವದಲ್ಲಿ ಪಡಿಪೂಜೆಯನ್ನು ನೆರವೇರಿಸಲಾಯಿತು. ದೇವಸ್ಥಾನಕ್ಕೆ ಭೇಟಿ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಯ್ಯಪ್ಪನ ಹಾಡುಗಳನ್ನು ಹಾಡಿ ಭಕ್ತಿಯನ್ನ ಸಮರ್ಪಿಸಿದರು. ಉಡುಪಿಯಲ್ಲಿ ಮದವೇರಿದ 2 ಗೂಳಿಗಳು ಕಾಳಗ ನಡೆಸಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಕುಂದಾಪುರ ತಾಲೂಕಿನ ಗಂಗೊಳ್ಳಿಯಲ್ಲಿ ಘಟನೆ ಸಂಭವಿಸಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಬುಲ್ಸ್ ಕಾದಾಡಿಕೊಂಡಿವೆ. ಬಳಿಕ ಸ್ಥಳೀಯರು ಪಂಪ್ಸೆಟ್ ಮೂಲಕ ನೀರನ್ನು ಹಾಯಿಸಿ ಪಟಾಕಿಯನ್ನು ಸಿಡಿಸಿ ಗೂಳಿ ಕಾಳಗವನ್ನು ತಪ್ಪಿಸಲು ಹರಸಾಹಸ ಪಟ್ಟರು. ಬಳಿಕ ಗೂಳಿಗಳ ಆರ್ಭಟ ತಣ್ಣಗಾಯಿತು. ಇಶಾ ಫೌಂಡೇಶನ್ನ 16ನೇ ಗ್ರಾಮೋತ್ಸವಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಕೊಯಮತ್ತೂರಿನ ಇಶಾ ಯೋಗ ಕೇಂದ್ರದಲ್ಲಿರುವಂತಹ 112 ಅಡಿ ಎತ್ತರದ ಆದಿಯೋಗಿಯ ಸಮ್ಮುಖದಲ್ಲಿ ಅದ್ಭುತ ಅಂತಿಮ ಪಂದ್ಯಗಳು ನಡೆದವು. ಕರ್ನಾಟಕದ ಮೂರ್ನಾಡಿನ ಕಾಂತೂರು ಫ್ರೆಂಡ್ಸ್ ತಂಡವು ಮಹಿಳೆಯರ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗಿದೆ. ಕೊಯಮತ್ತೂರಿನ ಪಿಜಿ ಪುದೂರ್ ತಂಡವನ್ನ ನೇರ ಸೆಟ್ಗಳಲ್ಲಿ ಸೋಲಿಸಿ ವಿಜೇತರಾದರು. ಇನ್ನು ಚಿಕ್ಕಮಗಳೂರಿನ ಅಲಿಫ್ ಸ್ಟಾರ್ ತಂಡವು ಪುರುಷರ ವಾಲಿಬಾಲ್ ಪಂದ್ಯದಲ್ಲಿ ಉಡುಪಿಯ ಪಲ್ಲಿ ಫ್ರೆಂಡ್ಸ್ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ತು. ಸದ್ಗುರುಗಳ ಜೊತೆಗೆ ಕ್ರಿಕೆಟ್ ದಿಗ್ಗಜರಾದ ವೀರೇಂದ್ರ ಸೆಹ್ವಾಗ್ ಮತ್ತು ವೆಂಕಟೇಶ್ ಪ್ರಸಾದ್ ಅವರು ಈ ಐತಿಹಾಸಿಕ ಸಂದರ್ಭಕ್ಕೆ ಮೆರುಗನ್ನು ನೀಡಿದರು. ವಿಜೇತ ತಂಡಗಳು 5 ಲಕ್ಷ ನಗದು ಬಹುಮಾನವನ್ನು ಗೆದ್ದುಕೊಂಡವು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ 4ನೇ ಟೆಸ್ಟ್ ಪಂದ್ಯ ಮೆಲ್ಬೋರ್ನ್ನಲ್ಲಿ ನಡೀತಾ ಇದೆ. ಕೊನೆಯ ದಿನವಾದ ಇಂದು ಟೀಂ ಇಂಡಿಯಾ ಗೆಲುವಿಗಾಗಿ 300+ ರನ್ಗಳ ಟಾರ್ಗೆಟ್ ಬೆನ್ನತ್ತಿದೆ. WTC ಫೈನಲ್ ಗೆಲ್ಲಲು ಟೀಂ ಇಂಡಿಯಾ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ಇನ್ನು ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಜೈಸ್ವಾಲ್ ಇನ್ನಿಂಗ್ಸ್ ಕಟ್ತಾ ಇದ್ದು 23 ರನ್ ಕಲೆ ಹಾಕಿದ್ದಾರೆ. ಇನ್ನು 4ನೇ ಟೆಸ್ಟ್ನಲ್ಲಿ ಬೂಮ್ರಾ 5 ವಿಕೆಟ್ ಪಡೆದು ಕಮಾಲ್ ಮಾಡಿದ್ರು. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಭರ್ಜರಿ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. 5 ದಿನಗಳಲ್ಲಿ 22 ಕೋಟಿಗೂ ಹೆಚ್ಚು ಹಣ ಗಳಿಸಿ ಮುನ್ನುಗ್ತಾ ಇದೆ. ಇನ್ನು ಚಿತ್ರವನ್ನ ಗೆಲ್ಲಿಸಿದ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ನಿನ್ನೆ ಕಿಚ್ಚ ಸುದೀಪ್ ಜಿಟಿ ಮಾಲ್ಗೆ ಆಗಮಿಸಿದ್ರು. ಈ ವೇಳೆ ಕಿಚ್ಚನನ್ನು ನೋಡೋದಕ್ಕೆ ಸಾವಿರಾರು ಅಭಿಮಾನಿಗಳು ನೆರೆದಿದ್ರು. ಎಲ್ರಿಗೂ ಧನ್ಯವಾದ ಹೇಳಿದ ಕಿಚ್ಚ, ನಿಮ್ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಂಡ್ರು.